ಹಾಯ್ ಫ್ರೆಂಡ್ಸ್, ನಿಜಕ್ಕೂ ಹೆಮ್ಮೆಯ ಸಂಗತಿ ಏನಂತಂದರೆ, ನಿನ್ನೆ ಬೆಂಗಳೂರು 16 ವರ್ಷಗಳ ನಂತರ ಕಪ್ಪನ್ನು ಗೆಲ್ತು. ಬೆಂಗಳೂರು ಈ ಸಲ ಕಪ್ ನಮ್ಮದೇ ಅಂತ ಹೇಳಿದ್ರು. ಆದರೆ ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಕಪ್ಪನ್ನು ಗೆದ್ದ ಏಕೈಕ ಕನ್ನಡತಿ, ಏಕೈಕ ಬೆಂಗಳೂರಿನ ಹುಡುಗಿ ಅಂದರೆ ಅದು ಶ್ರೇಯಾಂಕ ಪಾಟೀಲ್ ಅವರು. ಅವ್ರದ್ದು ಸ್ಮೃತಿ ಮಂದನ ಇರ್ಬೋದು ಅಥವಾ ರಿಚಾ ಘೋಷ್ ಇರ್ಬೋದು, ಅವರೆಲ್ಲ ಕೂಡ ಕರ್ನಾಟಕದವರಲ್ಲ. ಆದರೆ ಬೆಂಗಳೂರು ತಂಡಕ್ಕೆ ಆಡಿದರೆ ನಿಜ, ಬೆಂಗಳೂರು ತಂಡದ ಪರವಾಗಿ ಆಡಿದರೆ. ಅವರನ್ನೆಲ್ಲ ಬೆಂಗಳೂರು ತಂಡ ಏನಿದೆ ಅದು ಬಿಡ್ ಮಾಡಿತ್ತು. ಹಾಗಾಗಿ ಅವರೆಲ್ಲ ಬೆಂಗಳೂರು ತಂಡಕ್ಕೆ ಆಡಿದ್ರು. ಆದರೆ ಶ್ರೇಯಾಂಕ ಪಾಟೀಲ್ ಅವರು ನಿಜವಾದ ಕನ್ನಡತಿ, ನಿಜಕ್ಕೂ ಬೆಂಗಳೂರಿನ ಹುಡುಗಿ. ಬೆಂಗಳೂರಿನ ಹುಡುಗಿಯೊಬ್ಬರು ನಮ್ಮ ಬೆಂಗಳೂರು ತಂಡದಲ್ಲಿ ಆಡಿ ಈ ಸಲ ಕಪ್ ನಮ್ಮದೇ ಅಂತ ಹೇಳೋದಿದೆಯಲ್ಲ, ಅದು ನಿಜವಾದ ಬೆಂಗಳೂರಿಗರಿಗೆ ಸ್ವಲ್ಪ ನಿಜವಾದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ ಮಟ್ಟಿಗೆ ಅಷ್ಟೇ ಅಲ್ಲ, ಇನ್ನೊಂದು ಪ್ರೌಡ್ ಮೂಮೆಂಟ್ ಏನಂದರೆ, ಶ್ರೇಯಾಂಕ ಪಾಟೀಲ್ ಅವರು ಪರ್ಪಲ್ ಕ್ಯಾಪನ್ನು ಕೂಡ ತಮ್ಮದಾಗಿಸಿಕೊಂಡ್ರು. ಇಡೀ ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಸಾಧನೆ ಕೂಡ ಶ್ರೇಯಾಂಕ ಪಾಟೀಲ್ ಅವರದ್ದೇ ಆಗಿತ್ತು. ಅವರು ಆಡಿದ್ದು ಕೇವಲ 8 ಮ್ಯಾಚ್ಗಳು. ಒಟ್ಟಾರೆ 10 ಪಂದ್ಯಗಳಿದ್ರೂ ಕೂಡ 2 ಪಂದ್ಯಗಳಲ್ಲಿ ಅವರಿಗೆ ಅನಾರೋಗ್ಯದ ಕಾರಣದಿಂದ ಆಡೋದಕ್ಕೆ ಆಗಿರಲಿಲ್ಲ. ಆದರೆ ಕೇವಲ 8 ಪಂದ್ಯಗಳನ್ನು ಆಡಿದಂಥ ಶ್ರೇಯಾಂಕ ಪಾಟೀಲ್ ಅವರು 13 ವಿಕೆಟ್ಗಳನ್ನು ಪಡೆದರು. ಅದೇ ಟೂರ್ನಮೆಂಟ್ನ ಅತಿ ಹೆಚ್ಚು ವಿಕೆಟ್ ಆಗಿತ್ತು. ಅವರು ಪರ್ಪಲ್ ಕ್ಯಾಟ್ನ ಒಡತಿಯಾದರು ಅಂದರೆ ತಪ್ಪಾಗೋದಿಲ್ಲ. ಇದು ಬೆಂಗಳೂರಿನ ಮಟ್ಟಿಗೆ ನಿಜಕ್ಕೂ ಹೆಮ್ಮೆಯ ಸಂಗತಿ. ಶ್ರೇಯಾಂಕ ಪಾಟೀಲ್ ಅವರು ಕೇವಲ 21 ವರ್ಷ. 31 ಜುಲೈ 2002ರಲ್ಲಿ ಹುಟ್ಟಿದಂಥ ಶ್ರೇಯಾಂಕ ಪಾಟೀಲ್ ಅವರು ಕೇವಲ 17 ವರ್ಷದಲ್ಲಿಯೇ ಕರ್ನಾಟಕದ ತಂಡದ ಪರವಾಗಿ ಆಡಿದ್ದಾರೆ. ಅನಂತರ 2023ರಲ್ಲಿ ಅವರು ಇಂಟರ್ನ್ಯಾಷನಲ್ ಪಂದ್ಯದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಆದರೆ ಶ್ರೇಯಾಂಕ ಪಾಟೀಲ್ ಅವರೇ ಹೇಳ್ಕೊಂಡಿದ್ದಾರೆ, ಶಿ ಈಸ್ ಆಲ್ಸೋ ಎ ಆರ್ಡಿನರಿ ಗರ್ಲ್. ಸೊ ಆದರೆ ಅವರ ತಂದೆ ಕೂಡ ಕ್ರಿಕೆಟ್ನ ಬ್ಯಾಕ್ಗ್ರೌಂಡಿಂದ ಬಂದವರು. ಅವ್ರದ್ದೇ ಆದಂಥ ಅಕಾಡೆಮಿ ಇದೆ. ಆದರೆ ಅವರೇ ಹೇಳಿದ್ದಾರೆ, ಆ ಅಕಾಡೆಮಿಯಲ್ಲಿ ನಾನು ಹ್ಯಾಂಗಿಂಗ್ ಬಾಲ್ ಮತ್ತು ಫೀಲ್ಡಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಯಾವಾಗೂ ಕೂಡ ನನಗೆ ಬ್ಯಾಟ್ಸ್ಮನ್ ಆಗಬೇಕು ಅನ್ನೋ ಇಚ್ಛೆ ಇರಲಿಲ್ಲ. ಆದರೆ ನಾನು ಲೆಗ್ ಸ್ಪಿನ್ನರ್ ಆಗಿ ಟ್ರೈ ಮಾಡಿದೆ, ಹಾಗೆ ವಿಕೆಟ್ ಕೀಪರ್ ಆಗಿ ಟ್ರೈ ಮಾಡಿದೆ. ಫೀಲ್ಡಿಂಗ್ನಲ್ಲಿ ಕೂಡ ಸಾಕಷ್ಟು ಅಭ್ಯಾಸಗಳನ್ನು ಮಾಡ್ತಾ ಇದ್ದೆ. ಆದರೆ ಕೊನೆಗೆ ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರ್ ಆದೆ ಅಂತ. ಸೊ ಈ ರೀತಿ ಉತ್ತಮವಾದಂಥ ಒಂದು ಬೌಲಿಂಗನ್ನು ಮಾಡಿದಂಥ ಶ್ರೇಯಾಂಕ ಪಾಟೀಲ್ ಅವರು RCB ತಂಡದ ಪರವಾಗಿ ಆಡಿ ನಿಜಕ್ಕೂ ಎಲ್ಲ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ತಂಡದಲ್ಲಿದ್ದ ಏಕೈಕ ಕನ್ನಡತಿ ಅದು ಶ್ರೇಯಾಂಕ ಪಾಟೀಲ್ ಅವರು. ಆ ಮಟ್ಟಿಗೆ ಕರ್ನಾಟಕದ ಅದು ಬೆಂಗಳೂರಿನವರು RCB ಹುಡುಗಿಯನ್ನು ನಿಜಕ್ಕೂ ಕೊಂಡಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಶ್ರೇಯಾಂಕ ಪಾಟೀಲ್ ಅವರು ನಿಜಕ್ಕೂ ಕರ್ನಾಟಕದ ಮಟ್ಟಿಗೆ ಈಗ RCBಯ ಸಿಂಹಿಣಿಯಾಗಿ ಮೆರೀತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಅವರೇ ಹೇಳ್ಕೊಂಡಿದ್ದಾರೆ, ಅವರ ಡೆಬ್ಯೂಟ್ ಪಂದ್ಯಗಳಲ್ಲಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಿದ್ದಾರೆ ಅದು ತುಂಬ ಅಂದರೆ 1000ಕ್ಕಿಂತ ಕಮ್ಮಿ ಇತ್ತು. ಅವರು ಯಾವಾಗ ಇಂಟರ್ನ್ಯಾಷನಲ್ ಪಂದ್ಯಗಳಿಗೆ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆನಂತರ RCBಗೆ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆ 1.5 ಮಿಲಿಯನ್ ಇದೆ ಫ್ರೆಂಡ್ಸ್. ಸೊ ಅದು ನಿಜಕ್ಕೂ ಒಬ್ಬ ಕನ್ನಡತಿಗೆ ಹೆಮ್ಮೆಯ ವಿಷಯ ಅಂತ ಅನಿಸುತ್ತೆ. ಅವರೇ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಆದರೆ ನನ್ನ ಪ್ರಕಾರ ನಿಜಕ್ಕೂ ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಕಪ್ಪನ್ನು ಗೆದ್ದ ಕನ್ನಡತಿಗೆ ನಿಜಕ್ಕೂ ಇದು ಕಮ್ಮಿ ಅಂತಲೇ ಹೇಳ್ಬೋದು. ಬಹುಶಃ ಈಗ ತಾನೇ ಅವರು 21 ವರ್ಷ. ಇನ್ಮುಂದೆ ಅವರಿಗೆ ತುಂಬಾ ಉತ್ತಮವಾದಂಥ ಒಂದು ಲೈಫ್ ಇದೆ. ಸೊ ಅವರು ಮತ್ತಷ್ಟು ಸಾಧನೆಗಳನ್ನು ಮಾಡಲಿ, ಮಗದಷ್ಟು ಸಾಧನೆಗಳನ್ನು ಮಾಡಲಿ. ಮುಂದೊಂದು ದಿನ RCBಯ ನಾಯಕಿಯಾಗಿ ಬಂದರೂ ಕೂಡ ತಪ್ಪಿಲ್ಲ. ಸೊ ಮುಂದೊಂದು ದಿನ RCBಯ ನಾಯಕಿಯಾಗಿ ಕಪ್ ಗೆಲ್ಲಲಿ ಶ್ರೇಯಾಂಕ ಪಾಟೀಲ್ ಅವರು ಅನ್ನೋದು ನಮ್ಮ